ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರ. ಈ ಹಿಂದೆ ವೀಸಾ ರದ್ದು ಮಾಡಿದಂತಹ ಭಾರತ ಈಗ ಎಲ್ಲಾ ರೀತಿಯ ವೀಸಾಗಳನ್ನು ಕೂಡ ರದ್ದು ಮಾಡಿದೆ. ಪಾಕಿಸ್ತಾನ ಪ್ರಜೆಗಳ ಎಲ್ಲಾ ರೀತಿಯ ವೀಸಾಗಳು, ಸುಮಾರು 17 ರೀತಿಯ ವೀಸಾಗಳು ಅದನ್ನು ರದ್ದು ಮಾಡಿರುವಂತಹ ಕೇಂದ್ರ ಸರ್ಕಾರ ಗೃಹ ಇಲಾಖೆಯಿಂದ ವೀಸಾ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಮೊನ್ನೆ ನಡೆದಂತಹ ಕ್ಯಾಬಿನೆಟ್ನ ಭದ್ರತಾ ಸಮಿತಿ ಸಭೆಯಲ್ಲೂ ಕೂಡ ಕೆಲವೊಂದಷ್ಟು ನಿರ್ಧಾರಗಳನ್ನು ಸರ್ಕಾರ ಪ್ರಕಟಿಸಿತ್ತು. ಅದರಂತೆ ಸಾರ್ಕ್ ಒಂದು ಒಪ್ಪಂದದ ಅಡಿಯಲ್ಲಿ ಇದ್ದಂಥ ಒಂದು ವೀಸಾಗಳೇನಿತ್ತು ಅಂದರೆ ವೀಸಾ ಎಕ್ಸ್ಟೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಇದ್ದಂಥ ಒಂದಷ್ಟು ವೀಸಾಗಳು, ಸೊ ಅದನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಅದಾದ ನಂತರ ಈಗ ಎಲ್ಲ ರೀತಿ ವೀಸಾಗಳು, ಅದನ್ನು ಅವರು ಟ್ರಾವೆಲ್ ವೀಸಾ ಅಂತ ತೊಗೊಂಡು ಬಂದಿರಲಿ, ಅಥವಾ ಎಜುಕೇಷನ್ ಪರ್ಪಸ್ ಬಂದಿರುವಂಥ ಒಂದು ವೀಸಾಗಳಾಗಿರಲಿ, ಅಥವಾ ಟ್ರೇಡ್ ಪರ್ಪಸ್ ಬಂದಿರುವಂಥ ಒಂದು ವೀಸಾಗಳಾಗಿರಲಿ, ಯಾವುದೇ ರೀತಿಯ ಒಂದು ವೀಸಾ ಇದ್ದರೂ ಕೂಡ ಅದೆಲ್ಲವೂ 17 ರೀತಿಯ ವೀಸಾಗಳನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಿದೆ ಕೇಂದ್ರ ಸರ್ಕಾರ. ಗೃಹ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ಸೊ ಈಗ ಗಡುವು ಕೂಡ ನೀಡಿದ್ದಾರೆ. ಯಾರೆಲ್ಲರೂ ಕೂಡ ವೀಸಾ ತಗೊಂಡು ಬಂದಿದ್ದೀರಿ ಅವರು ಕೂಡ ಈಗ ದೇಶ ಬಿಟ್ಟು ಹೋಗಬೇಕು. ಪಾಕಿಸ್ತಾನದ ಪ್ರಜೆಗಳು ಯಾರೇ ಇದ್ದರೂ ಕೂಡ, ಪಾಕಿಸ್ತಾನದಿಂದ ಏನು ವೀಸಾ ತೊಗೊಂಡು ನೀವು ಭಾರತಕ್ಕೆ ಬಂದಿರ್ತೀರಿ, ಅದು ವ್ಯಾಲಿಡ್ ವೀಸಾ ಇದ್ದರೂ ಕೂಡ, ನಿಮಗೆ ಇನ್ನೂ ವ್ಯಾಲಿಡಿಟಿ ಇದೆ, ಅದು ಇನ್ನೂ ಅಷ್ಟು ದಿನ ಎಕ್ಸ್ಟೆನ್ಷನ್ ಇದೆ ಅಂತ ಇದ್ದರೂ ಕೂಡ ಅದರಲ್ಲಿ ನೀವು ಭಾರತದಲ್ಲಿರೋ ಹಾಗಿಲ್ಲ, ದಯವಿಟ್ಟು ಎಲ್ಲರೂ ಕೂಡ ಜಾಗ ಖಾಲಿ ಮಾಡಿ ಅಂತ ಖಡಕ್ ಆದಂತಹ ಸಂದೇಶವನ್ನು ಈಗ ಕೇಂದ್ರ ಸರ್ಕಾರ ನೀಡಿದೆ. ಇನ್ನು ಪಾಕ್ ಪ್ರಜೆಗಳನ್ನು ಗುರುತಿಸ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸೋ ಕೆಲಸ ಮಾಡಿ ಅಂತ ಹೇಳಿ ಆಯಾ ರಾಜ್ಯಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಯಾ ರಾಜ್ಯಗಳ ಸಿಎಂ ಜೊತೆಗೆ ಅಮಿತ್ ಶಾ ಮಾತನಾಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಕ್ ಪ್ರಜೆಗಳು ನಿಮ್ಮ ರಾಜ್ಯಗಳಲ್ಲಿ ಎಲ್ಲೇ ಇದ್ರೂ ಕೂಡ ಅವ್ರನ್ನ ಗುರುತಿಸಿ, ಈಗಾಗಲೇ ಅನೌನ್ಸ್ಮೆಂಟ್ ಅಂತೂ ಆಗಿದೆ, ನಿಮ್ಮ ವೀಸಾ ಕ್ಯಾನ್ಸಲ್ ಆಗುತ್ತೆ, ಸ್ವಲ್ಪ ದಿನ ಕಾಲಾವಕಾಶ, 1-2 ದಿನಗಳ ಕಾಲಾವಕಾಶ ಗಡುವಿದೆ, ನೀವೆಲ್ಲರೂ ಕೂಡ ಹೋಗಿ ಅನ್ನುವಂಥದ್ರ ಬಗ್ಗೆ ಈ ಹಿಂದೆ ಹೇಳಿಬಿಟ್ಟಿದ್ದಾರೆ. ಈಗ ಎಲ್ಲ ವೀಸಾಗಳನ್ನು ಕೂಡ ಕ್ಯಾನ್ಸಲ್ ಮಾಡಿ ಆಗಿದೆ. ಸೊ ಹಾಗಾಗಿ ಯಾರೇ ಪಾಕ್ ಪ್ರಜೆಗಳಿದ್ರೂ ಕೂಡ ನೀವು ಸುರಕ್ಷಿತವಾಗಿ ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾಗಿಯೂ ಕೂಡ ಯಾರಾದರೂ ಹೋಗಲಿಲ್ಲ, ಯಾರಾದರೂ ಉಳ್ಕೊಂಡ್ರು ಅಂತ ಹೇಳಿದ್ರೆ ಆಯಾ ರಾಜ್ಯಗಳ ಸಿಎಂಗೂ ಕೂಡ ಈಗ ಸೂಚನೆಯನ್ನು ಅಮಿತ್ ಶಾ ಅವರು ನೀಡಿದ್ದಾರೆ. ಕೇಂದ್ರ ಗೃಹ ಇಲಾಖೆಯಿಂದ ಬಂದಿರುವಂಥ ಒಂದು ಸೂಚನೆ, ನಿಮ್ಮ ರಾಜ್ಯಗಳಲ್ಲಿ ಯಾರಾದರೂ ಅಂಥವ್ರು ಇದ್ದರೆ ಅಂಥವ್ರನ್ನೆಲ್ಲರೂ ಕೂಡ ಗುರುತು ಮಾಡಿ ನೀವು ಅವ್ರನ್ನ ವಾಪಸ್ ಕಳಿಸುವಂಥ ಒಂದು ಕೆಲಸ, ಆ ಜವಾಬ್ದಾರಿ ನಿಮ್ಮದು, ಆಯಾ ರಾಜ್ಯಗಳಲ್ಲಿ ನೋಡ್ಕೋಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಒಂದು ಅನೌನ್ಸ್ಮೆಂಟ್ ಆಗಿರುವಂಥದ್ದು ಎಲ್ರಿಗೂ ಕೂಡ ಈಗ ಈ ಮೂಲಕ ಮಾಧ್ಯಮಗಳ ಮೂಲಕ, ಪ್ರಕಟಣೆಗಳ ಮೂಲಕ ಎಲ್ರಿಗೂ ಕೂಡ ತಿಳಿಸ್ತಾ ಇದ್ದಾರೆ, ಯಾರೇ ಪಾಕಿಸ್ತಾನದ ಪ್ರಜೆ ಇದ್ದರೂ ಕೂಡ ನೀವು ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಅನ್ನುವಂಥದ್ರ ಬಗ್ಗೆ. ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡೋಣ. ಹರೀಶ್, ಈಗ ಅವತ್ತು ಕೇಂದ್ರದ ಭದ್ರತಾ ಸಮಿತಿ ಸಭೆಯಲ್ಲೂ ಕೂಡ ಒಂದು ನಿರ್ಧಾರ ಪ್ರಕಟ ಆಗಿತ್ತು, ಅಂದರೆ ಸಾರ್ಕ್ ವೀಸಾ ಎಕ್ಸ್ಟೆನ್ಷನ್ ಸ್ಕೀಮ್ ಅಡಿಯಲ್ಲಿ ಇರುವಂತಹ ವೀಸಾಗಳು ಅದನ್ನು ಮಾತ್ರ ಕ್ಯಾನ್ಸಲ್ ಮಾಡಲಾಗಿತ್ತು. ಅವ್ರಿಗೆ 48 ಗಂಟೆಗಳ ಗಡುವು ಕೂಡ ಕೊಟ್ಟಿದ್ರು. ಈಗ ಎಲ್ಲ ರೀತಿ ವೀಸಾಗಳನ್ನು ಕೂಡ, ಅದು ಟೂರಿಸ್ಟ್ ಆಗಿರಲಿ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಕಾರಣಕ್ಕೆ ಬಂದಿರುವಂಥವ್ರಾಗಿರಲಿ, ಎಲ್ಲರೂ ಪಾಕಿಸ್ತಾನಕ್ಕೆ ವಾಪಸ್ ಹೋಗಿ ನಿಮ್ಮ ದೇಶಕ್ಕೆ ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆ ಕೊಟ್ಟಿರುವಂಥದ್ದು. ಒಟ್ಟು ಎಷ್ಟು ವೀಸಾಗಳೀಗ ಕ್ಯಾನ್ಸಲ್ ಆಗಿದೆ ಅನ್ನುವಂಥದ್ದು ಒಂದು, ಯಾವ್ಯಾವ ರೀತಿಯ ವೀಸಾಗಳು, ಜೊತೆಗೆ ಗಡುವು ಏನಾದರೂ ಕೊಟ್ಟಿದ್ದಾರೆ ಇಂತಷ್ಟು ದಿನದಲ್ಲಿ ವಾಪಸ್ ಹೋಗಬೇಕು ಅಂತೇಳಿ, ಮತ್ತಷ್ಟು ಡೀಟೇಲ್ಸ್ ಏನಿದೆ ಹರೀಶ್? ಹೌದು ರೆಹಮಾನ್, ಇಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಅನೇಕ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಅದರಲ್ಲಿ ಬಹುಮುಖ್ಯವಾಗಿರುವಂತಹದ್ದು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂತಹ, ಅಂದರೆ ವೀಸಾ ಮೂಲಕ ಬಂದಿರತಕ್ಕಂತಹ ಅವರನ್ನ ಆದಷ್ಟು ಬೇಗ ಕಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಆದೇಶವನ್ನು ಹೊರಡಿಸಿತ್ತು. ಅದೇ ರೀತಿಯಾಗಿ ವಿದೇಶಾಂಗ ಸಚಿವಾಲಯ ಕೂಡ ಇದೇ ರೀತಿಯಾದಂತಹ ಆದೇಶವನ್ನು ಹೊರಡಿತ್ತು. ಇದರಲ್ಲಿ ಮುಖ್ಯವಾಗಿ 48 ಗಂಟೆಗಳ ಗಡುವನ್ನು ಕೂಡ ಕೊಡಲಾಗಿತ್ತು. ಅನೇಕ ಮಂದಿ ಈಗಾಗಲೇ ತೆರಳಿದ್ದಾರೆ, ಇನ್ನು ಕೆಲವೊಂದಿಷ್ಟು ಮಂದಿ ಭಾರತದಲ್ಲಿ ಉಳಿದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಇವತ್ತು ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಆಯಾ ರಾಜ್ಯಗಳಲ್ಲಿ ಯಾರು ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ಉಳ್ಕೊಂಡಿದ್ದಾರೆ ಅವರನ್ನ ಫಸ್ಟ್ ಗುರುತು ಹಚ್ಚಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಗುರುತು ಹಚ್ಚಿ ಅವರನ್ನ ಆದಷ್ಟು ಬೇಗ ಭಾರತದಿಂದ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಯಾಕೆಂತಂದ್ರೆ ಪೆಹಲ್ಗಾಮ್ನಲ್ಲಿ ಈಗಾಗಲೇ ಉಗ್ರರು ದಾಳಿ ನಡೆಸಿ 26 ಮಂದಿಯ ಬಲಿಯನ್ನ ಪಡೆದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತ ಅನೇಕ ರಾಜತಾಂತ್ರಿಕ ಒಪ್ಪಂದಗಳು ಏನಿದ್ದು ಅವೆಲ್ಲವನ್ನು ಕೂಡ ಕಡಿದುಕೊಂಡಿದೆ ಪಾಕಿಸ್ತಾನದ ಜೊತೆಗೆ. ಮತ್ತೆ ರಾಜತಾಂತ್ರಿಕವಾಗಿ ಸಮರವನ್ನ ಸಾರಿ ಅನೇಕ ಕ್ರಮಗಳನ್ನು ಕೈಗೊಂಡಿರುವಂತಹದ್ದು. ಇದರಲ್ಲಿ ಬಹುಮುಖ್ಯವಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಸಾಕಷ್ಟು ಮಂದಿ ಬರ್ತಾ ಇರ್ತಾರೆ, ಇಲ್ಲಿ ಅವರ ಸಂಬಂಧಿಕರು ಇರ್ತಾರೆ, ಅವರ ಮದುವೆ ಸಮಾರಂಭಗಳಿಗೆ ಬರ್ತಾ ಇರ್ತಾರೆ, ಮತ್ತೆ ವೈದ್ಯಕೀಯ ವೀಸಾದ ಮೇಲೆ ಕೂಡ ಬಂದಿರ್ತಾರೆ. ಮತ್ತೆ ಸಾರ್ಕ್ ಒಪ್ಪಂದದ ಪ್ರಕಾರ ಕೂಡ ಅನೇಕ ಮಂದಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರ್ತಾರೆ. ಅವರನ್ನ ಕಳಿಸಬೇಕು, ಕೂಡಲೇ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯ ಆದೇಶವನ್ನು ಕೊಟ್ಟಿತ್ತು. ಹಾಗಾಗಿ ಸರ್ಚ್ ನಡೀತಿದೆ. ಮತ್ತೆ ವೀಸಾ ಮುಗಿದ ಮೇಲೆ ಕೂಡ
ಕೆಲವರು ಇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಕಳಿಸ್ಬೇಕು ಅನ್ನುವಂಥ ಸೂಚನೆ ಕೊಟ್ಟಿದೆ. ಅದ್ರ ಜೊತೆಗೆ ಭಾರತೀಯರು ಯಾರು ಪಾಕಿಸ್ತಾನದಲ್ಲಿದ್ರು ಅವರನ್ನು ಕೂಡ ವಾಪಸ್ ಕರೆಸ್ಕೊಳ್ಬೇಕು, ಅವರು ಕೂಡ ಪಾಕಿಸ್ತಾನವನ್ನು ತೊರೆದು ಆದಷ್ಟು ಬೇಗ ಭಾರತಕ್ಕೆ ಬರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಈಗ ಗೃಹ ಸಚಿವಾಲಯ ಕೊಟ್ಟಿರುವಂಥದ್ದು. ಅದೇ ಕಾರಣಕ್ಕಾಗಿ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಬೆಳಿಗ್ಗೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ತಮ್ಮ ರಾಜ್ಯದಲ್ಲಿ ಯಾರ್ಯಾರು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅವರನ್ನ ಗುರುತಿಸಿ ಐಡೆಂಟಿಫೈ ಮಾಡಿ ಅವರನ್ನ ಆದಷ್ಟು ಬೇಗ ಪಾಕಿಸ್ತಾನಕ್ಕೆ ಕಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂತಹದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಹರೀಶ್. ಈ ಹಿಂದೆ ಇದ್ದಂತಹ ಒಂದಷ್ಟು ವೀಸಾ ಕ್ಯಾನ್ಸಲೇಷನ್ ಏನಾಗಿತ್ತು, ಸೊ ಸಾರ್ಕ್ ಒಪ್ಪಂದದ ಪ್ರಕಾರ ವೀಸಾ ಎಕ್ಸಂಪ್ಷನ್ ಸ್ಕೀಮ್, ಅದು ಸಾರ್ಕ್ ಎಕ್ಸಂಪ್ಷನ್ ಸ್ಕೀಮ್ ಅಡಿಯಲ್ಲಿ ಇದಕ್ಕೆ ವೀಸಾ ಬೇಕಾಗಿರಲಿಲ್ಲ, ಒಂದು ಸ್ಪೆಷಲ್ ಡಾಕ್ಯುಮೆಂಟ್ ಇಟ್ಕೊಂಡು ಅವರು ಟ್ರಾವೆಲ್ ಮಾಡಬಹುದಾಗಿತ್ತು. ಫ್ರೀಕ್ವೆಂಟ್ ಆಗಿ ಓಡಾಡುವಂಥವ್ರು ಕೆಲವೊಂದಷ್ಟು ಜನರಿಗೆ ಇದನ್ನು ಕೊಟ್ಟಿದ್ರು, ಅದನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಈಗ ಎಲ್ಲ ರೀತಿ ವೀಸಾಗಳನ್ನು ಕೂಡ ಕ್ಯಾನ್ಸಲ್ ಮಾಡಲಾಗಿದೆ. ಸೊ ಯಾರೆಲ್ಲ ಇದ್ರೂ ಕೂಡ ಪಾಕಿಸ್ತಾನದವರು ಅವರೆಲ್ಲರೂ ವಾಪಸ್ ಹೋಗಿ ನಿಮ್ಮ ದೇಶಕ್ಕೆ ಅನ್ನುವಂಥ ಒಂದು ಸೂಚನೆ ಕೊಡಲಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH